ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ಪುದೀನ ಚಿಕನ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಚಿಕನ್ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಮೊಸರು, ಸ್ವಲ್ಪ ಕರಿಬೇವು, ಸಾಲ್ಟು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಫಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅದ್ರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಹಾಕಿ ಅರಿಶಿನ. ಚಿಕನ್ಗೆ ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಅದು ಚಿಕನ್ ಸ್ಮೆಲ್ ಅನ್ನೋದು ಕೆಲವ್ರಿಗೆ ಇರುತ್ತಲ್ವ, ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಟೊಮೆಟೊ, ಅಂದರೆ ದೊಡ್ಡದು ಸೈಜ್ 1 ಟೊಮೆಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಿ ನೋಡಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಕೊಡೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಟ್ರೆ ಸಾಕು ಫ್ರೆಂಡ್ಸ್. ಇದೀಗ ಆಗಿದೆ. ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಾನು ತೋರಿಸಿದ್ದು ಹಾಕಿದರೆ ಕರೆಕ್ಟ್ ಬರುತ್ತೆ ಅದು. ಸ್ವಲ್ಪ ಮಿಕ್ಸ್ ಕೊಡೋಣ. ಇದರಲ್ಲೇ ಬೆಂದರೆ ಚೆನ್ನಾಗಿ ಆಗುತ್ತೆ. ನೋಡಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಇದೀಗ ಆಗಿದೆ. ಅದಕ್ಕೆ ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಒಂದು 1/4 ಟೀ ಸ್ಪೂನು ಪೆಪ್ಪರ್ ಹಾಕ್ಕೊಳ್ಳೋಣ. ನೋಡಿ, ಇದೀಗ ಆಗಿದೆ ಗ್ರೀನ್ ಚಿಕನ್ನು. ಸ್ವಲ್ಪ ಮಿಕ್ಸ್ ಕೊಟ್ಟು ಅದೇ ಆಯಿಲಲ್ಲೇ ಬಾಯ್ಲ್ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಕೊನೆಯದಾಗಿ 1-2 ಸ್ಪೂನಷ್ಟು ಕರ್ಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ, ಒಂದ್ಸರಿ ಟ್ರೈ ಮಾಡಿ. ನೋಡಿ ಎಷ್ಟು ಸೊಗಸಾಗಿದೆ ನೋಡಿ. ಇದೀಗ ಆಗಿದೆ. ಎಣ್ಣೆ ಬಿಟ್ಕೊಂಡಿದ್ರೆ ಆಗಿರುತ್ತೆ ಅಂತ. ನೀವು ಮನೇಲಿ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.